ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ರಾಮನಗರ ತಾಲೂಕಲ್ಲಿದ್ದೀವಿ. ಸೊ ನಮ್ಮ ಜೊತೆ ಇವತ್ತು ಪೂರ್ಣಿಮಾ ಮೇಡಮ್ ಇದ್ದಾರೆ. ಸೊ ಅವರು ಡ್ರೋನ್ ಇದೆ ಅವ್ರ ಹತ್ರ. ಸೊ ಇದು ಏನಂದರೆ ರೈತರಿಗೆ ಅನುಕೂಲ ಆಗೋಂಥ ಡ್ರೋನು. ಏನಂದರೆ ಔಷಧಕ್ಕೆ ತುಂಬ ಕಡಿಮೆ ಸಮಯದಲ್ಲಿ ಔಷಧಿ ಸಿಂಪಡಣೆ ಮಾಡ್ಬೋದು. ಬನ್ನಿ ಇದ್ರ ಬಗ್ಗೆ ಮೇಡಮ್ ಹತ್ರ ಮಾಹಿತಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಮೇಡಮ್ ನೀವು ಡ್ರೋನ್ ತೊಗೊಂಡಿದ್ದೀರಾ, ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ನಮ್ಮ ವ್ಯೂವರ್ಸ್ಗೆ. ನನ್ನ ಹೆಸರು ಪೂರ್ಣಿಮಾ ಅಂತ, ರಾಮನಗರ ಡಿಸ್ಟಿಕ್ಕು. ನಂದು ನಮೋ ಡ್ರೋನ್ ದೀದಿ ಸ್ಕೀಮಲ್ಲಿ ನನಗೆ ಡ್ರೋನ್ ಇಫ್ಕೋ ಕಂಪ್ನಿಯಿಂದ ಜನರಲ್ ಏರೋನಾಟಿಕ್ಸಿಂದ ನನಗೆ ಡ್ರೋನ್ ಕೊಟ್ಟಿದ್ದಾರೆ. ಇದು ಹೇಗೆ ಅಂದರೆ 3 ಎಕರೆ 20 ನಿಮಿಷದಲ್ಲಿ ಸ್ಪ್ರೇ ಮಾಡುತ್ತೆ. ರೈತರಿಗೆ ಇದು ಟೈಮ್ ಸೇವ್ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ರೈತರು ಸ್ಪ್ರೇ ಮಾಡಬೇಕಾಗಿತ್ತು. ಮತ್ತು ಅವ್ರಿಗೆ ಟೈಮು ಮತ್ತು ಹೆಲ್ತ್ ದೃಷ್ಟಿಯಿಂದ ನೋಡಿದ್ರೂ ಸ್ಪ್ರೇ ಮಾಡಬೇಕಾದ್ರೆ ಅವ್ರಿಗೆ ಹಾನಿ ಆಗ್ತಿತ್ತು. ಇದರಿಂದ ಮೇಲ್ಗಡೆಯಿಂದ ಡ್ರೋನಿಂದ ಸ್ಪ್ರೇ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಅವ್ರಿಗೆ ಹೆಲ್ತ್ ಕಾನ್ಸಿಯಸ್ಸು ಒಂದು ಉಳ್ಕೊಳ್ಳುತ್ತೆ. ರೈತರಿಗೆ ತುಂಬ ಅನುಕೂಲ ಆಗಿದೆ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಬೇಕಾಗಿತ್ತು, ಇವಾಗ ಬೇಗ ಒಂದು 20 ನಿಮಿಷದಲ್ಲಿ 3 ಎಕರೆ ಸ್ಪ್ರೇ ಮಾಡ್ಕೋಬೋದು. ನೀರು ಅದರಲ್ಲಿ ಮೆಡಿಸನ್ ಎಲ್ಲ ಸೇರಿಸ್ಕೊಂಡ್ರೆ ನಾವು 9 ಲೀಟ್ರ್ ನೀರು ಅಂದರೆ 1 ಲೀಟ್ರ್ ಮೆಡಿಸನ್ ಸೇರಿಸ್ಕೊಂಡ್ರೂ 10 ಲೀಟ್ರ್ ನೀರಲ್ಲಿ ಸ್ಪ್ರೇ ಮಾಡ್ಕೋಬೋದು. 10 ಲೀಟ್ರ್ ನೀರು ಅಂತ ಅಂದರೆ ಇದು 1.25 ಎಕರೆ ಹೊಡೆಯುತ್ತೆ 10 ಲೀಟ್ರಿಗೆ. ಅಲ್ಲಿಗೆ ನಾವು 20 ನಿಮಿಷದಲ್ಲಿ 3 ಎಕರೆ ಕವರ್ ಮಾಡ್ಬೋದು. ಬ್ಯಾಟ್ರಿ ಚೇಂಜ್ ಮಾಡ್ಕೋಬೋದು. ಅಂದರೆ ಟೈಮ್ ಸೇವ್ ಆಗುತ್ತೆ. ಮತ್ತು ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ಹೊಡಿಬೇಕಾಗಿತ್ತಲ್ವಾ, 20 ನಿಮಿಷದಲ್ಲೂ ಹೊಡ್ಕೋಬೋದು. ಇದು ಮೇಯ್ನು ಭತ್ತಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡ್ಬೋದು. ಯಾಕೆಂದರೆ ಭತ್ತ ಒಂದು ಚೆನ್ನಾಗಿ ಇರುತ್ತೆ, ಅಬ್ಸ್ಟಕಲ್ಸ್ ಏನೂ ಇರಲ್ಲ. ಭತ್ತಕ್ಕೆ ನೀಟಾಗಿ ಹೊಡ್ಕೋಬೋದು. ರಾಗಿ ಹೊಡಿಬೋದು, ಬಾಳೆ, ಟೊಮೆಟೊ, ವೆಜಿಟೇಬಲ್ಸ್ ಹೊಡಿಬೋದು. ಟೊಮೆಟೊ, ಬ್ರಿಂಜಾಲು, ಕ್ಯಾಬೇಜು, ಭತ್ತ, ಎಸ್ಪೆಷಲಿ ಭತ್ತ ಚೆನ್ನಾಗಿ ಹೊಡಿಬೋದು. ರಾಗಿ ಹೊಡಿಬೋದು, ಜೋಳ, ಆಲ್ ಕ್ರಾಪ್ಸ್ಗೂ ಸ್ಪ್ರೇ ಮಾಡ್ಬೋದು. ಮ್ಯಾಂಗೋಗೂ ಸ್ಪ್ರೇ ಮಾಡ್ಬೋದು. ಮಾಡ್ತಾ ಮ್ಯಾಂಗೋಗೂ ಸ್ಪ್ರೇ ಮಾಡ್ಬೋದು. ಮ್ಯಾಂಗೋ, ಅಡಿಕೆ, ಬನಾನಾ ಎಲ್ಲದಕ್ಕೂ ಸ್ಪ್ರೇ ಮಾಡ್ಬೋದು. ನಮ್ಮ ರಾಮನಗರದಲ್ಲಿ ರೇಷ್ಮೆ ಫೇಮಸ್ಸು. ನಮ್ಮ ರೇಷ್ಮೆಗೆ ಇವಾಗ ಹುಳು ಜಾಸ್ತಿ ಆಗಿದೆ. ಹುಳುಗೆ ಇವಾಗ ತಿಂಗಳಿಗೆ 2 ಸಾರಿ 3 ಸಾರಿ ಸ್ಪ್ರೇ ಮಾಡಬೇಕಾಗುತ್ತೆ. ಈಗ ರೇಷ್ಮೆಗೆ ನಾವು ಆರಾಮ್ಸೆ ಇದರಲ್ಲಿ ಡ್ರೋನಲ್ಲಿ ಸ್ಪ್ರೇ ಮಾಡ್ಕೋಬೋದು. ಈಗ ರೈತರಿಗೆ ಇದರಲ್ಲಿ ಬೇಗ ಸ್ಪ್ರೇ ಮಾಡಿಕೊಂಡು ಬೆಳೆ ಬೆಳ್ಕೊಳ್ಳೋಕ್ಕೆ ಅನುಕೂಲ ಆಯ್ತಿದೆ. ಮತ್ತು ಇವಾಗ ನ್ಯಾನೋ ಯೂರಿಯಾ, ನ್ಯಾನೋ DAP ಎಲ್ಲ ಬಂದಿದೆ. ಅದು ಭೂಮಿಗೆ ಹಾಕೋದ್ ಬದಲು ಇವಾಗ ನ್ಯಾನೋ ಯೂರಿಯಾನ ಸ್ಪ್ರೇ ಮಾಡೋದ್ರಿಂದ ಗಿಡ ಬೇಗ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹುಳು ಎಲ್ಲ ಬರಲ್ಲ, ಕಳೆ ಬರಲ್ಲ. ರೈತರಿಗೆ ಈ ಡ್ರೋನಿಂದ ಸ್ಪ್ರೇ ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ. ನಮ್ಮ ರಾಮನಗರದಲ್ಲಿ ಮೇನ್ ಕ್ರಾಪು ಮಲ್ಬೇರಿ ಆಗಿರೋದ್ರಿಂದ ಮಲ್ಬೇರಿಗೆ ರೋಗ ಜಾಸ್ತಿ ಬರ್ತಿದೆ. ರೋಗದ ಜೊತೆಗೆ ಇವಾಗ ನ್ಯಾನೋ DAP ಮತ್ತು ನ್ಯಾನೋ ಯೂರಿಯಾ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರೋದ್ರಿಂದ ಗಿಡನೂ ಡೆವಲಪ್ ಆಗುತ್ತೆ, ರೋಗನೂ ಹೋಗುತ್ತೆ, ಮತ್ತು ಕಳೆ ಬರಲ್ಲ. ಗಿಡ ಬೇಗ ಡೆವಲಪ್ ಆಗುತ್ತೆ. ರೈತನಿಗೆ ಈಗ ಔಷಧಿ ಒಂದು ಸಾರಿ, ಗೊಬ್ಬರ ಒಂದು ಸಾರಿ, ಎರಡೂ ಒಂದೊಂದು ಸಾರಿ ಹಾಕಬೇಕಾಗಿತ್ತು. ಇವಾಗ 2 ಗೊಬ್ಬರ ಮತ್ತು ಔಷಧಿ ಎರಡೂ ಒಂದೇ ಕಡೆಯಿಂದ ಸಿಂಪಡಣೆ ಆಗೋದ್ರಿಂದ ಗಿಡ ಬೇಗ ಚೆನ್ನಾಗಿ ಡೆವಲಪ್ ಆಗುತ್ತೆ. ರೇಷ್ಮೆ ಚೆನ್ನಾಗಿ ಬರುತ್ತೆ. ಮತ್ತು ರಾಗಿ ಆಗಲಿ, ಭತ್ತ ಆಗಲಿ, ಈಗ ಔಷಧಿಗೆ ಬೇರೆ ಸ್ಪ್ರೇ ಮಾಡಬೇಕಾಗಿತ್ತು, ಗೊಬ್ಬರಕ್ಕೆ ಬೇರೆ ಖರ್ಚಾಗ್ತಿತ್ತು. ಎರಡೂ ಖರ್ಚು ಒಂದರಲ್ಲೇ ಆಗ್ತಿದೆ. ಸೊ ನೀವು ಹೇಳ್ತಾ ಇರೋದು ರೈಟಿಂಗ್ಗೆ ಡಬಲ್ ಖರ್ಚಿರೋದು ಸಿಂಗಲ್ ಖರ್ಚಾಗುತ್ತೆ. 2 ಖರ್ಚಾಗ್ತಿತ್ತು. ಇವಾಗ ಗೊಬ್ಬರಕ್ಕೆ ಬೇರೆ ಗೊಬ್ಬರ ತಗೊಂಡು ಹಾಕಬೇಕಾಗಿತ್ತು, ಅದಕ್ಕೂ ಟೈಮ್ ಆಗ್ತಿತ್ತು. ಇವಾಗ ಔಷಧಿಗೆ ಬೇರೆ ಟೈಮ್ ಆಗ್ತಿತ್ತು, ಔಷಧಿ ಸ್ಪ್ರೇ ಮಾಡಬೇಕಾಗಿದೆ. ಇವಾಗ ಎರಡೂ ಒಂದೇ ಸಾರಿ ಮಾಡೋದ್ರಿಂದ ಗಿಡಕ್ಕೆ ಗೊಬ್ಬರನೂ ಸಿಕ್ದಂಗೆ ಆಗುತ್ತೆ, ಔಷಧಿನೂ ಹೊಡೆದಂಗೆ ಆಗುತ್ತೆ. ಎರಡೂ ಒಂದೇ. ಇದು ನಮೋ ಡ್ರೋನ್ ದೀದಿ ಕಡೆಯಿಂದ ಇಫ್ಕೋ ಕಂಪ್ನಿಯಿಂದ ನಮ್ಗೆ GA ಕಂಪ್ನಿ ಅವರು ಕೊಟ್ಟಿದ್ದಾರೆ. ಇಫ್ಕೋದಿಂದ ಕೊಟ್ಟಿರೋದು GA ಕಂಪ್ನಿದು. ಅಂದರೆ ಇದು 10 ಲೀಟ್ರ್ ಕೆಪಾಸಿಟಿ ಇದೆ. 10 ಲೀಟ್ರಿಗೆ 3 ಎಕರೆ ಸ್ಪ್ರೇ ಮಾಡ್ಬೋದು. ಇವಾಗ ರೈತರಿಗೆ ನೀರು ಇವಾಗ 20 ಲೀಟ್ರು, 30 ಲೀಟ್ರು, 1 ಎಕರೆಗೆ ಒಂದು 40 ಲೀಟ್ರಷ್ಟು ಸ್ಪ್ರೇ ಮಾಡ್ತಿದ್ದ. 16 ಲೀಟ್ರದ 5 ಕ್ಯಾನ್ ಅಂತ ಸ್ಪ್ರೇ ಮಾಡಿದ್ರು ಅವನಿಗೆ ವಾಟರ್ ಜಾಸ್ತಿ ಬೇಕಾಗಿತ್ತು. ಇವಾಗ ಇದೇನಾಯ್ತದೆ ಅಂದರೆ 10 ಲೀಟ್ರ್ ನೀರಲ್ಲಿ 3 ಎಕರೆ ಸ್ಪ್ರೇ ಮಾಡ್ಬೋದು. ನೀರನ್ನು ಸೇವ್ ಆಗುತ್ತೆ. ಇವಾಗ ಅವನು ಹೊತ್ಕೊಂಡು ನೀರೆಲ್ಲಿರ್ತಿತ್ತು, ಇವಾಗ ಜಮೀನೇ ಬೇರೆ ಇರ್ತಿತ್ತು, ನೀರೆಲ್ಲ ಎತ್ಕೊಂಡು ಬಂದು ಮಾಡಬೇಕಾಗಿತ್ತಲ್ವಾ, ಕಷ್ಟ ಆಗ್ತಿತ್ತು. ಇವಾಗ 10 ಲೀಟ್ರ್ ನೀರಲ್ಲಿ 3 ಎಕರೆ ಸ್ಪ್ರೇ ಮಾಡ್ಬೋದು ಅಂದರೆ ತುಂಬ ಈಸಿ ಮೆಥಡ್ ಆಗಿದೆ. ಅವನಿಗೆ ಎರಡೂ ಕೆಲಸ ಆಗುತ್ತೆ. ಗೊಬ್ಬರ ಮತ್ತು ಔಷಧಿ ಎರಡೂ ಒಂದೇ ಅಟ್ಟೆ ಟೈಮ್ ಸ್ಪ್ರೇ ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ. ಕೆಲಸ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP, ಸಾಗರಿಕಾ 3 ಸೇರಿಸಿ ಸ್ಪ್ರೇ ಮಾಡೋದ್ರಿಂದ ಇವಾಗ ನ್ಯಾನೋ ಯೂರಿಯಾ ಸಿಗ್ದಂಗೆ ಆಗುತ್ತೆ, DAP ಸಿಗ್ದಂಗೆ ಆಗುತ್ತೆ. ಸಾಗರಿಕದಿಂದ ಅದಕ್ಕೆ ಗಿಡ ಚೆನ್ನಾಗಿ ಡೆವಲಪ್ ಆಗೋಕ್ಕೆ ಅನುಕೂಲ ಆಗುತ್ತೆ. ನಾವು ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು 10 ಲೀಟ್ರ್ ನೀರು ಹಾಕಿಬಿಟ್ಟು ಸ್ಪ್ರೇ ಮಾಡಿದ್ರೆ 3 ಎಕರೆ ಸ್ಪ್ರೇ ಮಾಡ್ಬೋದು. 20 ನಿಮಿಷಕ್ಕೆ 3 ಎಕರೆ ಸ್ಪ್ರೇ ಮಾಡ್ಬೋದು. ಆದರೆ ರೈತ ಬೆಳಗ್ಗೆಯಿಂದ ಸಂಜೆ ತನಕ 100 ಲೀಟ್ರು 150 ಲೀಟ್ರು ವಾಟರ್ ತಂದು ಮಾಡಿ ಅದು 1 ಡೇನೇ ಆಗ್ಬೋದು, 2 ದಿನನೇ ಆಗ್ಬೋದು. ಅಷ್ಟು ದಿನದಲ್ಲಿ ಸ್ಪ್ರೇ ಮಾಡಬೇಕಾಗಿತ್ತು. ಇದೇನು ಅಂದರೆ 10 ಲೀಟ್ರ್
ಸ್ಪ್ರೇಯಲ್ಲಿ 20 ನಿಮಿಷಕ್ಕೆ 3 ಎಕರೆ ಸ್ಪ್ರೇ ಮಾಡೋದ್ರಿಂದ ರೈತನಿಗೆ ತುಂಬಾ ಅನುಕೂಲ ಆಗಿದೆ. ಇದನ್ನ ಆದಷ್ಟು ರೈತ ಬಳಸ್ಕೋಬೇಕು ಡ್ರೋನ್ನ. ಇವಾಗ ಅವ್ರು ಎಷ್ಟೆಷ್ಟು ಅನುಕೂಲ ಆಗುತ್ತೆ ಅಷ್ಟೆಷ್ಟು ಬಳಸ್ಕೊಂಡು ಚೆನ್ನಾಗಿ ಬೆಳೆ ಬೆಳಿಬಹುದು. ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಮತ್ತೆ ಸರ್ವಿಸ್ ಎಲ್ಲೆಲ್ಲಿ ಕೊಡ್ತೀರಾ? ಇದನ್ನ ಒಂದು ಎಕರೆಗೆ 350 ರೂಪಾಯಿ ಅಂತ ಚಾರ್ಜ್ ಮಾಡ್ತೀವಿ. ಇವಾಗ ಅವ್ರು ಎಲ್ಲಿದ್ರು ಹೇಳಿದ್ರೆ ಫಾರ್ಮರು ಮೊಬೈಲ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರಿರೋ ಪ್ಲೇಸ್ಗೆ ಹೋಗಿ ನಾವೇ ಸ್ಪ್ರೇ ಮಾಡ್ಕೊಡ್ತೀವಿ. ಅವರೇನು ನಮ್ಮಲ್ಲಿ ಏನು ಬರೋ ಅವಶ್ಯಕತೆನೇ ಇಲ್ಲ. ನಮ್ಮ ನಂಬರ್ ಕೊಟ್ಟಿರ್ತೀವಿ, ಅದು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಔಷಧಿ ಅವ್ರು ತಗೊಂಡು ಬಂದರೂ ಹಾಕ್ಕೊಡ್ತೀವಿ. ನಾವು ನ್ಯಾನೋ ಯೂರಿಯಾ, ನ್ಯಾನೋ DSP ಎಲ್ಲ ಸ್ಪ್ರೇ ಮಾಡ್ಕೊಡ್ತೀವಿ. ಅದೇನು ರೇಟ್ ಇದೆ ಅದು ನ್ಯಾನೋ ಯೂರಿಯಾ 220 ರೂಪಾಯಿ ಇದೆ ಚಾರ್ಜ್ ಮಾಡ್ತೀವಿ. DAP 600 ರೂಪಾಯಿ ಇದೆ ಚಾರ್ಜ್ ಮಾಡ್ಕೊಡ್ತೀವಿ. ಪರ್ ಎಕರೆಗೆ 350 ರೂಪಾಯಿನಂತೆ ಚಾರ್ಜ್ ಮಾಡ್ತೀವಿ. ಬಿಸಿಲು ಟೈಮಲ್ಲಿ ಸ್ಪ್ರೇ ಮಾಡಬಾರ್ದು. ಮಾರ್ನಿಂಗ್ ಟೈಮ್, ಬೆಳಗ್ಗೆ ಟೈಮು ರೈತರಿಗೆ ಅನುಕೂಲ ಆಗಿರ್ತದೆ. ಯಾಕೆಂದರೆ ಹುಳ ಎಲ್ಲ ಈಚೆಗೆ ಬಂದಿರ್ತದೆ. ಬಿಸಿಲು ಟೈಮ್ಗಾದರೆ ಹುಳು ಎಲ್ಲ ಒಳಗಡೆ ಹೊಟ್ಟೋಗ್ಬಿಟ್ಟಿರುತ್ತೆ ಗೆದ್ದೆಯಲ್ಲಿ. ಇವಾಗ ಬೆಳಗ್ಗೆ ಟೈಮು ಆರಾಮ್ಸೆ ಸ್ಪ್ರೇ ಮಾಡ್ಬೋದು. ಬಿಸಿಲಲ್ಲಾದರೆ ಸನ್ಲೈಟ್ ಜಾಸ್ತಿ ಆಗಿರುತ್ತೆ, ಮತ್ತು ಯೂರಿಯಾನು ನ್ಯಾನೋ ಯೂರಿಯಾನು ಎವಾಪರೇಟ್ ಆಗಿಬಿಡುತ್ತೆ. ಈ ಬೆಳಗ್ಗೆ ಟೈಮ್ ಆದರೆ ಅವು ಹುಳನೂ ಸಾಯುತ್ತೆ, ಮತ್ತು ಯೂರಿಯಾ ಹೊಡಿದ್ರಿಂದ ಗಿಡದ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಮಳೆ ಏನಾದರೂ ಬಂದ್ರೂ ಒಂದು 3-4 ಅವರ್ಸಲ್ಲಿ ಔಷಧಿ ಎಲ್ಲ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಆಗಿರುತ್ತೆ. ಆಮೇಲೆ ಮಳೆ ಬಂದರೂ ಏನೂ ತೊಂದರೆ ಇರಲ್ಲ. ಸಾಯಂಕಾಲ ಮಳೆ ಬಂದರೆ ಬೆಳಗ್ಗೆ ಹೊಡಿಯೋದ್ರಿಂದ ರೈತನಿಗೆ ಮಳೆದು ಮತ್ತು ಸನ್ಲೈಟು ಎಲ್ಲ ಅನುಕೂಲ ಸಿಗುತ್ತೆ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಗೋಪಿಯವರು ಇದ್ದಾರೆ. ಸೊ ಇವ್ರು ಇವತ್ತು ಡ್ರೋನಲ್ಲಿ ಔಷಧಿ ಸಿಂಪಡಣೆ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಅವ್ರ ಹತ್ರ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ. ನಮಗೆ ಅವ್ರಿಗೆ ಹೇಗೆ ಉಪಯುಕ್ತ ಆಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನಮ್ಮ ಹೆಸರು ಗೋಪಿ ಅಂತ ಹೇಳಿ. ನಾವು ರೇಷ್ಮೆ ಇಲಾಖೆಯಲ್ಲಿ ಇದ್ರಿಂದ ನಾವು ರೇಷ್ಮೆ ಬೆಳಿತೀವಿ. ನಮಗೆ ಇತ್ತೀಚೆಗೆ ಇವು ತಿಂತ ಇತ್ತು. ನಾವು ಔಷಧಿಗೆ ಅಮೌಂಟ್ ಕೊಟ್ಟು ಸಾಕಾಗೋಯ್ತು. ಆಳುಗಳು ಅವ್ನು ಸಾಕಾಗಲ್ಲ, ಕೂಲಿಯವ್ರನ್ನ ಸಾಕಾಗಲ್ಲ, ನಮಗೆಲ್ಲ ಇದು ಮಾಡೋದು. ಈ ಪೂರ್ಣಿಮಾ ಮೇಡಮ್ ಅವರು ಅಂತ ನಮಗೆ ನಂಬರ್ ಸಿಕ್ತು. ಅವರಿಂದ ನಾವೇನು ಮಾಡ್ದೋ, ನಾವು ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಅವ್ರೇನಂದ್ರು ಎಕರೆಗೆ 350 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ನೋಡೋಣ ಇದು ಹೆಂಗಿದೆ ಏನು ಅಂತ ನಮಗೂ ಗೊತ್ತಾಗ್ದೇನೆ ನಾವೇನು ಮಾಡ್ದೋ, ಟ್ರೈನ್ ಮಾಡಿ ಕರೆಸ್ತೋ. ಇದು ಡ್ರೋನ್ ಇದೆ. ಡ್ರೋನಿಂದ ಏನು ಮಾಡಿದ್ದು, ನಾವು ಕರ್ಸಿ ಹೊಡೆಸ್ತೋ. ಇವತ್ತು ನಮ್ಮ ಸೊಪ್ಪು ಏನಿದೆ, ನಮ್ಮದು ಗಿಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಅದೇ ನಾವು ಒಂದು ಹಾಳು ಕರ್ಕೊಬಂದು ನಾವು ಮಾಡಿಸ್ತೀವಿ ಅಂದರೆ ಅವನಿಗೆ 600-700 ರೂಪಾಯಿ ಒಂದು ದಿನ ಕೊಡಬೇಕು. ಅದರಿಂದ ಏನಾಯ್ತು ಒಂದು 2-3 ಜನ ಬೇಕು ನಮ್ಮ ತೋಟಕ್ಕೆ. ಎಷ್ಟಾಗುತ್ತೋ ಜಾಸ್ತಿ ಅಮೌಂಟ್ ಆಗುತ್ತೆ. 1800-2000 ಔಷಧಿ ಅಂದರೆ 2500 ಖರ್ಚಾಗುತ್ತೆ. ಇದು ಏನಿಲ್ಲ. ಈಗ ಔಷಧಿ ನಾವು ತಂದರೂ ಸರಿನೇ, ಅವ್ರು ತಂದರೂ ಸರಿನೇ. ಅಂದರೆ ಏನಪ್ಪ ಅಂದ್ರೆ 600-700 ರೂಪಾಯಿಂದ ಕ್ಲಿಯರ್ ಆಗುತ್ತೆ. ಇದು ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ತೋಟನೂ ಚೆನ್ನಾಗಿದೆ, ಒಳ್ಳೆ ಸೊಪ್ಪು ಬಂದಿದೆ. ಯಾರೇ ಇದ್ರೂ ಈ ಥರ ಡ್ರೋನಲ್ಲಿ ಔಷಧಿ ಹೊಡೆಸ್ಕೊಳ್ಳಿ, ತುಂಬ ಸೂಪರಾಗಿ ಬರುತ್ತೆ. ಮತ್ತು ಅವ್ರು ಹೇಳಿದ್ದಾರೆ, ರಾಗಿ ಹೇಳಿದ್ದಾರೆ, ಭತ್ತ ಹೇಳಿದ್ದಾರೆ, ಮತ್ತು ಟೊಮೊಟೊ ಹೇಳಿದ್ದಾರೆ, ಈ ಥರದ ತರಕಾರಿಗಳೆಲ್ಲ ಹೇಳಿದ್ದಾರೆ. ಅದೆಲ್ಲದಕ್ಕೂ ಅನುಕೂಲ ಚೆನ್ನಾಗಿದೆ. ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಹೇಳಿ ಆ ಸ್ಟಡಿಯಲ್ಲಿ ನಾವು ಔಷಧಿ ಹೊಡೆಸ್ಕೋಬೋದು. ಅಂದರೆ ತುಂಬ ಸೂಪರಾಗಿದೆ. ಜಮೀನು ಮಡಗಿರೋರು ಏನು ಆಯ್ತದೆ ಅಂದರೆ, ನೀವು ಒಂದು 15-20 ಜನ ಹಾಳುಗಳು ಮಡಗಬೇಕು. ಅವ್ರಿಗೆ ಪಂಪ್ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವ್ರಿಗೆ ಎಷ್ಟು ವ್ಯವಸ್ಥೆ ಇದೆ ಎಲ್ಲ ಪ್ರತಿಯೊಂದು ಖರ್ಚಿದೆ. ಪ್ರತಿಯೊಂದು ಖರ್ಚಿದೆ. ಇಷ್ಟಕ್ಕೆ ಅಂತ ಫಿಕ್ಸ್ ಇದೆ. ಅಂದರೆ ಇವಾಗ ಇದೇನಂದರೆ 10 ಎಕರೆ ಇರಲಿ, 20 ಎಕರೆ ಇರಲಿ, ಅದು ಆಟೋಮೆಟಿಕ್ ಎಕರೆಗೆ 20 ನಿಮಿಷಕ್ಕೆ ಹೊಡಿತದೆ ಔಷಧಿ. ನಮ್ದು ಏನೂ ಖರ್ಚಿಲ್ಲ. ನಮ್ದು ಆರಾಮ್ಸೆ ಏನಿದೆ, ನಮ್ಮ ಕೆಲಸ ಡ್ಯೂಟಿ ಮುಗಿಸ್ಕೊಂಡು ಆರಾಮಾಗಿ 7 ಗಂಟೆ 6:30 ಅವ್ರು ಕಾಲ್ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ ಬರುತ್ತೆ. ಎಕರೆಗೆ 20 ನಿಮಿಷಕ್ಕೆ ಹೊಡೆದ್ಬಿಟ್ಟು ಹೋಗುತ್ತೆ ಔಷಧಿ. ಈ ಪ್ರತಿಯೊಂದಕ್ಕೂ ಸೂಪರ್ ಆಗಿದೆ. ಇಂಥದ್ಕೆ ಅಂತ ಏನಿಲ್ಲ. ರಾಗಿ ಇರ್ಬೋದು, ಭತ್ತ ಇರ್ಬೋದು, ಟೊಮೊಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ಆಲೂಗೆಡ್ಡೆ ಇರ್ಬೋದು, ಪ್ರತಿಯೊಂದಕ್ಕೂ ತುಂಬ ಸೂಪರ್ ಆಗಿದೆ ಡ್ರೋನು. ಅದರಿಂದ ಏನಾಗಿದೆ ಅಂದರೆ ನಮಗೆ ಅಂತೂ ವಿಶ್ವಾಸ ಇದೆ, ನಮಗೆ ಚೆನ್ನಾಗಿ ಅನುಕೂಲ ಆಗಿದೆ.